ಆ ಟೈಮಲ್ಲಿ ಬಿಗ್ ಬಾಸ್ ಮನೆ ಒಳಗಿನ ಜರ್ನಿ ಒಳಗಡೆ ಫಸ್ಟ್ ಡೇ ಕಾಲಿಟ್ರಲ್ಲ, ಲಾಸ್ಟ್ ಡೇ ಅಲ್ಲಿಂದ ಆಚೆ ಕಾಲಿಟ್ರಲ್ಲ, ಆ ಒಂದು ಮೂಮೆಂಟ್ ಹೆಂಗಿತ್ತು? ಇಡಬೇಕಾದ್ರೆ ಏನಿತ್ತು ಮನಸ್ಸಲ್ಲಿ, ವಾಪಸ್ ಬರಬೇಕಾದ್ರೆ ಏನಿತ್ತು? ಎರಡು ಈಚೆ ಬಂದಾಗ ನನಗೆ ಸ್ವಲ್ಪ ಒಂದು ರೆಡ್ ಕೇಜ್ ಎಲ್ಲ ಹಾಕ್ಬಿಟ್ಟು ರೆಡ್ ಅಂಡ್ ಗ್ರೀನ್ ಹಾಕ್ಬೇಕು ಸ್ವಲ್ಪ ಹಿಂಗಿಂಗ್ ಆಯ್ತು. ಅದು ಬಿಕಾಸ್ ಆಫ್ ದಟ್ ಆಂಬಿಯನ್ಸ್ ಅಷ್ಟೇ. ಬಟ್ ನೀವು ನಾನು ಎಂಟ್ರಿ ಆಗಿದ್ದ ವಿಟಿ ನೋಡಿದ್ರೆ ಅಥವಾ ನಾನು ಎಕ್ಸಿಟ್ ಕೊನೆಯಲ್ಲಿ ಸುದೀಪ್ ಸರ್ ಕೈ ಇಟ್ಕೊಂಡಿದ್ದ ವಿಟಿ ನೋಡಿದ್ರೆ ಐ ಆಮ್ ದ ಸೇಮ್. ಎರಡರಲ್ಲೂ ಅದೇ ಆಟಿಟ್ಯೂಡ್ ಅಲ್ಲೇ ಇದ್ದೀನಿ, ಅದೇ ಕಾನ್ಫಿಡೆನ್ಸ್ ಅಲ್ಲೇ ಇದ್ದೀನಿ. ಸೊ ಎಲ್ಲೋ ನಾನು I didn't give up on myself. So that is why I'm here. ನಿಜ ನಿಜ. ನನಗೆ ಒಂದು ಕ್ಲಾಶ್ ನೆನಪಾಗುತ್ತೆ ಸಂಗೀತ ಅವ್ರ ಜೊತೆಗೆ, ಹಾಗೆ ಸಂಗೀತ ಅವರೊಟ್ಟಿಗೆ ನೀವು ಮಾಡಿದ್ದು. ನಾನು ವಿನ್ ಆಗಕ್ಕೆ ಬಂದಿರೋದು ಫ್ರೆಂಡ್ಶಿಪ್ ಅಂತ ಮಾತ್ರಕ್ಕೆ ನೀವು ಅದೇ ನಾಮಿನೇಟ್ ಯಾಕೆ ಮಾಡಿದ್ರಿ ಅನ್ನೋ ಕಾರಣಕ್ಕಾಗಿ. ಲಾಸ್ಟ್ಗೆ ಏನಾದರೂ ಗಿಲ್ಟ್ ಇದ್ರೆ ಅಥವಾ ಒಬ್ಬರ ಮೇಲೆ ಪಂಚಿಂಗ್ ಬ್ಯಾಗ್ ಅಲ್ಲಿ ಒಂದು ಟಾಸ್ಕ್ ಬರುತ್ತಲ್ಲ ನಿಮ್ಗೆ, ಅಂದ್ರೆ ನಿಮ್ಮ ಮನಸ್ಸಲ್ಲಿರೋದು ಹೇಳ್ಕೊಂಡು ಅವ್ರ ಹೆಸರು ಹೇಳಿ ಪಂಚ್ ಮಾಡಿ ಅಂತ, ಆಗ್ಲೂ ಕೂಡ ನೀವು ಅದೇ ಸ್ಟ್ಯಾಂಡ್ ಅಲ್ಲಿ ನಿಲ್ತೀರಿ. ವೈಯಕ್ತಿಕವಾಗಿ ನಮಗೆ ನೋಡಿದವ್ರಿಗೆ ಎಲ್ಲೂ ಸ್ಟ್ಯಾಂಡ್ ಚೇಂಜ್ ಆಗ್ಲಿಲ್ಲ, ಕಾರ್ತಿಕ್ ಅದೇ ಮೂಮೆಂಟ್ ಅಲ್ಲ ಇದ್ದಾರೆ ಅಂತ ಎಷ್ಟೋ ಜನಕ್ಕೆ ಇಷ್ಟ ಆಗಿರ್ತೀರಿ ನೀವು. ಸೊ ಅದು ಹೆಂಗದ ಅದನ್ನ ಒಂದು ಗ್ರಾಫ್ ಮೇಂಟೈನ್ ಮಾಡೋದಿದೆಯಲ್ಲ, ತೀರಾ ಕಷ್ಟ. ಎಷ್ಟು ದಿನ ಮನೆ ಒಳಗೆ ಇದ್ಕೊಂಡು ನಾವು ಫೇಕ್ ಆಗಿರಕ್ ಸಾಧ್ಯ? ಒಂದಲ್ಲ ಎರಡು ಮೂರು ದಿನಕ್ಕೆ ಗೊತ್ತಾಗ್ಬಿಡ್ತೀವಿ. ಸೊ ಫೈನಲಿ ಅದನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ರಿಯಾಲಿಟಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ರಿಯಾಲಿಟಿ ಶೋ ಅಂತ ಕರೆದ್ವಿ ಅನ್ಸುತ್ತೆ. ನನಗೆ ಏನು ಒಂದು ಫ್ರೆಂಡ್ಶಿಪ್ ವಿಷಯದಲ್ಲಿ ಒಂದು ನಾಮಿನೇಷನ್ ಅಂತ ಮಾಡಿದಾಗ ನನಗೆ ನಿಜವಾಗ್ಲೂ ಅವರಿಗೆ ಬೇಜಾರಾಗಿದ್ದು ನೋಡಿ ನನಗೆ ತುಂಬ ಬೇಜಾರಾಯಿತು. ಅದನ್ನು ಬಿಟ್ಟರೆ ನನಗೆ ಸಿಕ್ಕಿರೋಂಥ ಜವಾಬ್ದಾರಿ ನಾನು ಕರೆಕ್ಟಾಗೆ ಮಾಡಿದ್ದೀನಿ ಅಂತಲೇ ಅನಿಸಿತ್ತು. ಸೊ ಅದಕ್ಕೋಸ್ಕರ ನಾನು ಐ ಹ್ಯಾವ್ ಟು ಸ್ಟ್ಯಾಂಡ್ ಮೈ ಸೆಲ್ಫ್. ನನಗೆ ಯಾರು ಬೇರೆಯವ್ರು ಬಂದ್ಬಿಟ್ಟು ನನಗೆ ನಿಂತ್ಕೊ ನೀನು ಬಾ ನಾನು ನಿನ್ನ ಗೆಲ್ಲಿಸ್ತೀನಿ ಅಂತ ನಾನು ಯಾರು ಕರ್ಕೊಂಬರಲ್ಲ. ನಾನು ಗೆಲ್ಲಬೇಕು ಅಂತಂದರೆ ನನ್ನ ಸ್ಟ್ಯಾಂಡ್ ನಾನೇ ತಗೋಬೇಕು. ಸೊ ಐ ಟುಕ್ ಇಟ್ ಆ್ಯಂಡ್ ಐ ಆಮ್ ಹಿಯರ್. ಎಸ್, ಆ ಕ್ಷಣಕ್ಕೆ ಟ್ರೋಫಿ ನೀವು ಹೇಳಿದ್ರಿ ಕಿಚ್ಚ ಸರ್ ಕೈಲಿ ಕೈ ಹಿಡಿಯೋದೇ ದೊಡ್ಡ ವಿಷಯ, ಅವ್ರು ನನ್ನ ಹೆಸರು ಹೇಳೋದ್ರಲ್ಲ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ ಅಂತ. ಆ ಕ್ಷಣಕ್ಕೆ ಏನ್ ನೆನಪಿಸ್ಕೊಂಡ್ರಿ? ಏನ್ ಥಾಟ್ ನಿಮ್ ತಲೆಯಲ್ಲಿ ಬಂತು? ತಂದೆ ತಾಯಿ ನಾನು ನಂಬಿದ ದೇವ್ರ, ಏನ್ ನೆನಪಾಯ್ತು ಆ ಕ್ಷಣಕ್ಕೆ? ಅಥವಾ ತಂಗಿಯ ಈಗ ಬೇರೆ ಹೊಸದಾಗಿ ಮಾವ ಆಗಿದ್ದೀರಿ. ನನಗೆ ನೀವು ಆ್ಯಕ್ಚುಲಿ ವಿಡಿಯೋ ನೋಡಿದ್ರೆ ಅದು ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗೆ ಕೈ ಹಿಡ್ಕೊಂಡಿದ್ದಾಗ ನಾನು ಸುದೀಪ್ ಸರ್ ಕೈ ನೋಡ್ತಾ ಇದ್ದೆ ವಾವ್ ಅಂತ. ನನ್ನ ತಲೆಯಲ್ಲಿ ಏನು ಇರಲಿಲ್ಲ. ಐ ವಾಸ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ದಟ್ ವಾಮ್ತ್ ಅವ್ರ ಕೈಯಲ್ಲಿ ಅಷ್ಟೇ. ನನ್ನ ತಲೆಯಲ್ಲಿ ಏನು ಇರಲಿಲ್ಲ. ನನಗೆ ಗೆಲುವಿನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ನಾನು ಅದ್ ಮರ್ತೇ ಹೋಗಿದ್ದೆ, ಈ ಸುದೀಪ್ ಸರ್ ಕೈ ಹಿಡ್ಕೊಂಡಿದ್ದಾರೆ ನಂದು ಅಂತ ಅದನ್ನ ನೋಡ್ತಾ ಇದ್ದೆ. ಅದನ್ನ ಎಂಜಾಯ್ ಮಾಡ್ತಿದ್ರಿ ನೀವು? ಒಂದ್ ಕಡೆ ಅನ್ಸುತ್ತೆ ಕಾರ್ತಿಕ್ ಅವರು ರಿಯಲ್ ಲೈಫಲ್ಲೂ ಹಿಂಗಿದ್ದವ್ರೇನ, ಅಂದ್ರೆ ತುಂಬಾ ತೀರಾ ಏನು ಒಂದೇ ಗ್ರಾಫ್ ಅಲ್ಲಿ ಹೋಗ್ತೀರಿ, ಅಷ್ಟು ಮೃದು ಸ್ವಭಾವ ಅಂತಾನೂ ಅಲ್ಲ. ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋ ಟೈಮ್ ಬಂದ್ರೆ ಡೆಫಿನೆಟ್ಲಿ ಬಿಟ್ಕೊಡಲ್ಲ. ಫ್ರೆಂಡ್ಶಿಪ್ ಅಂತ ಬಂದ್ರೆ ಅದಕ್ಕೂ ಹಂಗೆ ಬೆಲೆ ಕೊಡ್ತೀರಿ. ಆ ವ್ಯಕ್ತಿತ್ವ ಇದೆಯಲ್ಲ, ಫೈನಲಿ ಆ ವ್ಯಕ್ತಿತ್ವನೇ ಗೆಲ್ಸೋದು ಜನ ಅನ್ನೋದಕ್ಕೆ ಉದಾಹರಣೆ. ಸೊ ಲಾಸ್ಟ್ ವೀಕ್ ಅಲ್ಲಿ ತಂಗಿಯ ಜೊತೆಗೆ ಮಾತನಾಡಿದ್ರಿ ವಿಡಿಯೋ ಕಾಲ್ ಮೂಲಕ, ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಮಗು ಮುಖ ನೋಡಿದ್ರಿ. ಎಲ್ಲ ಒಂದ್ ಕಡೆ ಜನಕ್ಕೆ ಈಗ ನಿಮ್ಮನ್ನ ಜನ ಯಾಕೆ ಗೆಲ್ಸಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ? ಎಲ್ಲಾ ಇಂಟರ್ವ್ಯೂ ಎಲ್ಲ ಅದೇ ಪ್ರಶ್ನೆ ಕೇಳ್ತಿದ್ದಾರೆ. ಲಾಸ್ಟ್ ವೀಕ್ ಅಲ್ಲಿ ತಂಗಿ ಬಂದ್ಮೇಲೆ ನಿಮ್ಗೆ ಏನೋ ಇದಾಯ್ತಾ ಅಂತ. ಅಫ್ಕೋರ್ಸ್ ಎಸ್, ಲಕ್ಷ್ಮಿ ತರ ನನ್ನ ತಂಗಿ ನನ್ನ ಲಕ್ಷ್ಮಿ. ನಾನು ಅದ್ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಅಳಿಯ ನನ್ನ ಅದೃಷ್ಟ, ನನ್ನ ತಂಗಿ ನನ್ನ ಲಕ್ಷ್ಮಿ. ಹೇಳ್ಕೊಳ್ಳೋದ್ರಲ್ಲಿ ಏನಿದೆ, ಹೌದು, ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.